ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಲ್ಲಿನ ಆನ್ ಮಾಡಿದ ತಕ್ಷಣ ನಿಮ್ಗೆ ಗೀಸರ್ ಕೂಡ ಆಟೋಮೆಟಿಕ್ ಆನ್ ಆಗುತ್ತೆ. ನಿಮ್ಗೆ ಕಂಟಿನ್ಯೂಸ್ ಬಿಸಿನೀರು ಬರ್ತಾನೆ ಇರುತ್ತೆ. 60 to 70 ಡಿಗ್ರಿ ವರೆಗೂ ನೀರಿನ ಟೆಂಪರೇಚರ್ ನ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ಸೊ ನಿಮ್ ಯೂಸ್ ತಕ್ಕನಾಗೆ ನೀವು ಮೈನಸ್ ಪ್ಲಸ್ ಮಾಡ್ಕೋಬಹುದು. ಸೊ ಇದು ಬಂದು ನಿಮ್ಗೆ ಸ್ಮಾರ್ಟ್ ಡಿಜಿಟಲ್ ಗೀಸರ್ ಆಗಿರುತ್ತೆ. ಇನ್ಲೆಟ್ ಪೈಪ್, ಔಟ್ಲೆಟ್ ಪೈಪ್, ಟೂಲ್ಸ್ ಕಿಟ್ ಎಲ್ಲ ನಿಮ್ಗೆ ಇನ್ ದ ಬಾಕ್ಸ್ ಅಲ್ಲಿ ಸಿಗ್ತಾ ಇದೆ. ಸೊ ಪೈಪ್ ಕ್ವಾಲಿಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ನಿಮ್ಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇದೀವಿ. 1 year ನಿಮ್ಗೆ ಕಾಯಿಲ್ ಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಕೊಡ್ತಾ ಇದೀವಿ. ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರಾಂಡ್ ಮತ್ತೊಂದು ಲಾಗಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಗೀಸರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ 1 ಲೀಟರ್ ಇಂದ ಹಿಡಿದು 100 ಲೀಟರ್ಸ್ ವರೆಗೂ ಗೀಸರ್ ಸಿಗ್ತಾ ಇದೆ. ಸೊ ನಿಮ್ಗೆ ಸ್ಟೋರೇಜ್ ಗೀಸರ್ ಬೇಕಾ, ಇನ್ಸ್ಟೆಂಟ್ ಗೀಸರ್ ಬೇಕಾ, ನಿಮ್ಗೆ ಫುಲ್ಲಿ ಸ್ಮಾರ್ಟ್ ಟ್ಯಾಂಕ್ಲೆಸ್ ಡಿಜಿಟಲ್ ಗೀಸರ್ ಬೇಕಾ, ಮೂರು ಕೂಡ ನಮ್ಮ ಹತ್ರ ನಿಮ್ಗೆ ಸಿಗ್ತಾ ಇದೆ. ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ 1 ಲೀಟರ್ ತೋರಿಸ್ಕೊಡ್ತೀನಿ. ಸೊ 1 ಲೀಟರ್ ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ನಿಮ್ಗೆ 1 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಜಸ್ಟ್ ನಿಮ್ಗೆ ಇದು ಬಂದು ನಿಮ್ಗೆ ಇನ್ಸ್ಟೆಂಟ್ ಗೀಸರ್ ಆಗಿರುತ್ತೆ. ಈಗ ನೀವು ಜಸ್ಟ್ ಆನ್ ಮಾಡಿದ ತಕ್ಷಣ ಸ್ವಿಚ್ ಆನ್ ಮಾಡಿ ಫಸ್ಟ್ ಇದು ಒಳಗಡೆ ನೀವು ನೀರು ಫಿಲ್ ಮಾಡ್ಕೋಬೇಕು. ಒಂದು 10 ಸೆಕೆಂಡ್ ಅಲ್ಲಿ ನಿಮ್ಗೆ ಬಿಸಿನೀರು ಬರೋದು ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ ನಿಮ್ಗೆ ಬಿಸಿನೀರು ಬರ್ತಾನೆ ಇರುತ್ತೆ. ನಿಮ್ಗೆ ಟ್ಯಾಂಕ್ ಅಲ್ಲಿ ಎಷ್ಟು ನೀರು ಇದೆಯೋ ಅಷ್ಟು ಕೂಡ ನಿಮ್ಗೆ ಇದರಲ್ಲಿ ಬಿಸಿನೀರು ಬರ್ತಾ ಇರುತ್ತೆ. ಯಾಕಂದ್ರೆ ಇದು ಬಂದು ನಿಮ್ಗೆ ಇನ್ಸ್ಟೆಂಟ್ ಗೀಸರ್ ಆಗಿರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಆಟೋ ಕಟ್ ಆಫ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಬಿಸಿನೀರು ಹೀಟ್ ಆದ್ರೆ ನಿಮ್ಗೆ ಇಲ್ಲಿ ನಿಮ್ಗೆ ಇಂಡಿಕೇಟರ್ ಬರುತ್ತೆ. ಸೊ ಇಂಡಿಕೇಟರ್ ಬಂದು ನಿಮ್ಗೆ ಜಸ್ಟ್ ಅವಾಗ ನಲ್ಲಿನ ನೀವು ಆನ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿಂದ ನಿಮ್ಗೆ ನೀರು ಬರ್ತಾನೆ ಇರುತ್ತೆ. ಸೊ ನಿಮ್ಗೆ ಇನ್ ದ ಬಾಕ್ಸ್ ಎಲ್ಲ ಕಂಪ್ಲೀಟ್ ಎಕ್ಸೆಲ್ಸ್ ಎಲ್ಲ ಸಿಗ್ತಾ ಇದೆ ಇದರಲ್ಲಿ. ಮತ್ತೆ ನಿಮ್ಗೆ ನಾರ್ಮಲ್ ಪ್ಲಗ್ ಇರುತ್ತೆ. ಸೊ ಮಿಕ್ಸಿಂಗ್ ನೀವು ಏನ್ ಸ್ವಿಚ್ ಹಾಕ್ತೀರಾ ಸೊ ಅದೇ ನಿಮ್ಗೆ ಪ್ಲಗ್ ಆಗಿರುತ್ತೆ. ಸೊ ಈ ಪ್ಲಗ್ ನ ನೀವು ಎಲ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಿಮ್ಗೆ ನಾರ್ಮಲ್ ನೋಡಿದ್ರೆ ಸೊ ಇದ್ರಲ್ಲೇ ನಿಮ್ಗೆ 1 ಲೀಟರ್ ಅಲ್ಲಿ ನಿಮ್ಗೆ MCB ಕೂಡ ಸಿಗ್ತಾ ಇದೆ. ಸೊ MCB ಮಾಡೆಲ್ ಇದು. ಸೊ ನಿಮ್ಗೆ ಜಾಸ್ತಿ ಕೆಲವು ಹಳ್ಳಿಗಳಲ್ಲಿ ಕರೆಂಟ್ ಫ್ಲಕ್ಚುಯೇಷನ್ ಆದ್ರೆ ಇದು ನಿಮ್ಗೆ ಆಟೋ ಕಟ್ ಆಫ್ ತಗೊಳುತ್ತೆ. ಸೊ ಡೈರೆಕ್ಟ್ ಇದೆ ಆಫ್ ಆಗಿ ನಿಮ್ಗೆ ಆಫ್ ಆಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಸೇಮ್ ಫೀಚರ್ಸ್ ಅದ್ರಲ್ಲಿ ನಾನು ಏನ್ ಹೇಳಿದೆ ನಿಮ್ಗೆ ಇದ್ರಲ್ಲೂ ಕೂಡ ಅದೇ ಸೇಮ್ ಫೀಚರ್ಸ್ ಸಿಗ್ತಾ ಇದೆ. ಸೊ ಅದಾದ್ಮೇಲೆ ನಿಮ್ಗೆ 1 ಲೀಟರ್ ನೋಡಿದ್ರೆ ನೀವು 1.5 ಲೀಟರ್ ಕೂಡ ಸಿಗ್ತಾ ಇದೆ. ಸೊ 1.5 ಲೀಟರ್ ನೀವು ನೋಡ್ತಿರ್ಬೋದು. ಇದು ಬಂದು ನಿಮ್ಗೆ 1.5 ಲೀಟರ್ ಆಗಿರುತ್ತೆ. ಸೇಮ್ ಇದ್ರಲ್ಲಿ ನಿಮ್ಗೆ ಏನೇನ್ ಫೀಚರ್ಸ್ ಸಿಗುತ್ತೆ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸೇಮ್ ಫೀಚರ್ಸ್ ಸಿಗುತ್ತೆ. ಇದು ಕೂಡ ನಿಮ್ಗೆ ಇನ್ಸ್ಟೆಂಟ್ ಗೀಸರ್ ಆಗಿರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ನಾರ್ಮಲ್ ಸಿಗುತ್ತೆ. ಮತ್ತೆ ನಿಮ್ಗೆ MCB ಬೇಕು ಅಂದ್ರೆ ಸೊ MCB ಮಾಡೆಲ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗ್ತಾ ಇದೆ ನೋಡ್ತಿರ್ಬೋದು. ಸೊ ಇದು ಕೂಡ ನಿಮ್ಗೆ ಅದಾದ್ಮೇಲೆ ನಿಮ್ಗೆ ನೋಡ್ತಿರ್ಬೋದು ನಿಮ್ಗೆ 3 ಲೀಟರ್ ಕೂಡ ಸಿಗ್ತಾ ಇದೆ. ಮತ್ತೆ ನಿಮ್ಗೆ 3.5 ಲೀಟರ್ ಕೂಡ ಸಿಗ್ತಾ ಇದೆ. ಅದಾದ್ಮೇಲೆ ನಿಮ್ಗೆ 5.5 ಲೀಟರ್, 5.5 ಲೀಟರ್ ಸಿಗ್ತಾ ಇದೆ. ಮತ್ತೆ ನಿಮ್ಗೆ 10 ಲೀಟರ್ ಸಿಗ್ತಾ ಇದೆ. ಸೊ ಇಷ್ಟೆಲ್ಲ ನಿಮ್ಗೆ ಸ್ಟೋರೇಜ್ ಗೀಸರ್ ಅಂತ ಬಂದಾಗ ನಿಮ್ಗೆ 100 ಲೀಟರ್ಸ್, 50 ಲೀಟರ್ಸ್, 60 ಲೀಟರ್ಸ್, 100 ಲೀಟರ್ಸ್ ವರೆಗೂ ನಿಮ್ಗೆ ಸ್ಟೋರೇಜ್ ಗೀಸರ್ ಕೂಡ ಸಿಗ್ತಾ ಇದೆ. ನಿಮ್ಗೆ ಏನಾದ್ರು ಹೋಟೆಲ್ ಯೂಸ್ ಆಗಿರ್ಲಿ, ಲಾಡ್ಜ್ ಯೂಸ್ ಆಗಿರ್ಲಿ, ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೇಕು ಅಂದ್ರೆ ಸೊ ಸ್ಟೋರೇಜ್ ಗೀಸರ್ ನಿಮ್ಗೆ 100 ಲೀಟರ್ಸ್ ವರೆಗೂ ಸಿಗ್ತಾ ಇದೆ. ಸೊ ನೋಡಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಬನ್ನಿ ಇನ್ನೊಂದು ಟ್ಯಾಂಕ್ಲೆಸ್ ಡಿಜಿಟಲ್ ಗೀಸರ್ ನ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಇದೀರಲ್ಲ ಇದು ಬಂದು ನಿಮ್ಗೆ ಫುಲ್ಲಿ ಸ್ಮಾರ್ಟ್ ಟ್ಯಾಂಕ್ಲೆಸ್ ಗೀಸರ್ ಆಗಿರುತ್ತೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 500 ಲೀಟರ್ ಇರ್ಲಿ, 1000 ಲೀಟರ್ ಇರ್ಲಿ ಬಿಸಿನೀರು ನಿಮ್ಗೆ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ಇದರಲ್ಲಿ. ಸೊ ನೋಡ್ತಿರಲ್ಲ ಯಾವ ತರ ಇದೆ ಅಂತ ಹೇಳಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನೀವು ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಇದಕ್ಕೆ ನಿಮ್ಗೆ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವು ಟ್ಯಾಪ್ ನ ಆನ್ ಮಾಡಿದ ತಕ್ಷಣ ನಿಮ್ಗೆ ಬಿಸಿಲು ಬರೋದು ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದ್ರಲ್ಲಿ ನಿಮ್ಗೆ ಫುಲ್ಲಿ ಸ್ಮಾರ್ಟ್ ಗೀಸರ್ ಆಗಿರುತ್ತೆ. ಸೊ ನಿಮ್ಗೆ ಡಿಗ್ರಿ ವೈಸ್ ಈಗ 60 to 70 ಡಿಗ್ರಿ ವರೆಗೂ ನಿಮ್ಗೆ ಇದು ಟೆಂಪರೇಚರ್ ನ ಹೀಟ್ ಮಾಡ್ಕೊಡುತ್ತೆ. ಸೊ ಅದಕ್ಕಿಂತ ನಿಮ್ಗೆ ಕಡಿಮೆ ಏನಾದ್ರು ಬೇಕು ಅಂತಂದ್ರೆ ಸೊ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ನಲ್ಲಿ ಆನ್ ಮಾಡ್ತೀನಿ ನೋಡಿ. ಸೊ ನಲ್ಲಿ ಆನ್ ಮಾಡಿದ ತಕ್ಷಣ ನಿಮ್ಗೆ ಬಿಸಿನೀರು ಬರೋದು ಸ್ಟಾರ್ಟ್ ಆಗುತ್ತೆ. ಮತ್ತೆ ಗೀಸರ್ ಕೂಡ ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ನೀರ್ ಬರೋದು ಸ್ಟಾರ್ಟ್ ಆಗಿದೆ. ಸೊ ನೋಡ್ತಿರ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಸೊ ಈ ರೀತಿ ನಿಮ್ಗೆ ಕಂಟಿನ್ಯೂಸ್ ನಿಮ್ಗೆ ಟ್ಯಾಂಕ್ ಅಲ್ಲಿ ನಿಮ್ಗೆ 500 ಲೀಟರ್ ಇರ್ಲಿ, 1000 ಲೀಟರ್ ಇರ್ಲಿ ನೀರು ಕಂಟಿನ್ಯೂಸ್ ನಿಮ್ಗೆ ಬಿಸಿನೀರು ಬರ್ತಾನೆ ಇರುತ್ತೆ. ನಿಮ್ ಮನೇಲಿ ಒಂದು 5 ಜನ ಇದ್ದೀರಾ, 6 ಜನ ಇದ್ದೀರಾ, ಇಲ್ಲ 50 ಜನ ಇದ್ರು ಕೂಡ ಈ ಗೀಸರ್ ನೀವು ಸ್ನಾನ ಮಾಡ್ಕೋಬಹುದು. ಯಾಕಂದ್ರೆ ಇದು ಫುಲ್ಲಿ ಸ್ಮಾರ್ಟ್ ಗೀಸರ್ ಆಗಿರುತ್ತೆ. ಸೊ ಡಿಸ್ಪ್ಲೇ ನೋಡ್ತಿರ್ಬೋದು ನಿಮ್ಗೆ ಡಿಸ್ಪ್ಲೇ ನಿಮ್ಗೆ ಶೋ ಆಗ್ತಾ ಇದೆ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇದ್ರಲ್ಲಿ ನೀವು ಮೈನಸ್ ಪ್ಲಸ್ ಕೂಡ ಮಾಡ್ಕೋಬಹುದು. ಸೊ ನಿಮ್ಗೆ ಕಡಿಮೆ ಇರೋದು ನಿಮ್ ಯೂಸ್ ತಕ್ಕನಾಗೆ ನಿಮ್ಗೆ ಏನಾದ್ರು ಕಡಿಮೆ ಬಿಸಿನೀರು ಬೇಕು ಅಂತಂದ್ರೆ ಸೊ ಇದ್ರಲ್ಲಿ ನೀವು ಮೈನಸ್ ಕೂಡ ಮಾಡ್ಕೋಬಹುದು. ಅದಾದ್ಮೇಲೆ ನಾನು ನಿಮ್ಗೆ ಇನ್ಸ್ಟೆಂಟ್ ಗೀಸರ್ ತೋರಿಸ್ಕೊಡ್ತೀನಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಇನ್ ದ ಬಾಕ್ಸ್ ಎಲ್ಲ ಕ್ಲಾಂಪ್ ಎಲ್ಲ ಬರುತ್ತೆ. ಸೊ ಇದೊಂದು ಪೈಪ್ ನಾವು ನಿಮ್ಗೆ ಕೊಟ್ಟಿರ್ತೀವಿ. ಸೊ ಈ ತರ ಪೈಪ್ ನೀವು ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು, ಹಾಕೋಬಹುದು ಬೇರೆ ಕಡೆ ತಗೊಂಡು. ಇಲ್ಲ ಅಂತಂದ್ರೆ ನೀವು ಈ ಪೈಪ್ ನ ಇಲ್ಲಿ ನೀವು ಹಾಕೊಂಡು ಇನ್ಲೈಟಿಗೆ ಸೊ ಇದು ಹಾಗೆ ಓಪನ್ ಮಾಡ್ಕೊಂಡು ಇಲ್ಲಿ ಬಕೆಟ್ ಇಟ್ಕೊಂಡ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ನೀರ್ ಬರ್ತಾ ಇರುತ್ತೆ. ಸೊ ಇದನ್ನ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಸ್ವಿಚ್ ಆನ್ ಮಾಡಬಾರ್ದು. ನಾನು ಪ್ಲಗ್ ಹಾಕಿದೀನಿ, ಸ್ವಿಚ್ ಫಸ್ಟ್ ಆನ್ ಮಾಡಬೇಡಿ. ಇದು ಬಂದು ನೀವು ಟ್ಯಾಪ್ ಆನ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ನೀವು ನೀರ್ ಬಿಟ್ಕೋಬೇಕು. ಫಸ್ಟ್ ನೀರ್ ಬಿಟ್ಟಾದ್ಮೇಲೆ ನಿಮ್ಗೆ ಗೀಸರ್ ಒಳಗಡೆ ನಿಮ್ಗೆ ನೀರು ಫಿಲ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಸ್ವಿಚ್ ನ ಫಸ್ಟ್ ಆನ್ ಮಾಡ್ಕೊಳ್ಳಿ. ಸ್ವಿಚ್ ಆನ್ ಮಾಡಿ ಫಸ್ಟ್ ನೀರ್ ಫಿಲ್ ಆದ್ಮೇಲೆ ಸ್ವಿಚ್ ನ ಆನ್ ಮಾಡಿ ಆವಾಗ ನಿಮ್ಗೆ ಗೀಸರ್ ಕೂಡ ಆನ್ ಆಗುತ್ತೆ. ಸೊ ನೋಡ್ತಿರ್ಬೋದು ಇಲ್ಲಿ ನಿಮ್ಗೆ ಇಲ್ಲಿಂದ ನೀರ್ ಫಿಲ್ ಆಗ್ತಾ ಇದೆ, ಇಲ್ಲಿಂದ ನಿಮ್ಗೆ ಬಿಸಿನೀರು ಬರ್ತಾ ಇದೆ. ಸೊ ನಿಮ್ಗೆ ಕಂಟಿನ್ಯೂಸ್ ಇದರಲ್ಲಿ ಬಿಸಿನೀರು ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಜಸ್ಟ್ ನೀವು 5 ನಿಮಿಷದಲ್ಲಿ ನಿಮ್ಗೆ ಬಿಸಿನೀರು ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಫೇಸ್ ವಾಶ್ ಮಾಡಕ್ ಆಗಿರ್ಲಿ, ಇಲ್ಲ ನೀವು
ಏನಾದ್ರು ಬಟ್ಟೆ ವಾಶ್ ಮಾಡಕ್ಕಾಗಿರ್ಲಿ, ಪಾತ್ರೆ ವಾಶ್ ಮಾಡಕ್ಕಾಗಿರ್ಲಿ ಈ ನೀರ್ನ ನೀವು ಬಳಸ್ಕೋಬಹುದು. ನೋಡಿಲ್ಲ ಡೆಮೋ ಯಾವ ರೀತಿ ಇತ್ತು, ನಿಮ್ಗೆ ಲೀಟರ್ ಗೀಸರ್ ಕೂಡ ಡೆಮೋ ತೋರಿಸ್ಕೊಟ್ಟಿದ್ದೀನಿ, ಮತ್ತೆ ನಿಮ್ಗೆ ಇನ್ಸ್ಟೆಂಟ್ ಗೀಸರ್ ಕೂಡ ಡೆಮೋ ತೋರಿಸ್ಕೊಟ್ಟಿದ್ದೀನಿ. ಸೊ ಎರಡು ಕೂಡ ನಿಮ್ಗೆ ಈಸಿಯಾಗಿ ನೀವು ಯೂಸ್ ಮಾಡ್ಕೋಬಹುದು. ಸೊ ಮನೇಲಿ ಯಾರ್ ಬೇಕಾದ್ರೂ ನೀವು ಎಲ್ ಬೇಕಾದ್ರೂ ಫಿಕ್ಸ್ ಮಾಡ್ಕೊಂಡು ನಿಮಗೆ ಯೂಸ್ ತಕ್ಕನಾಗೆ ನೀವು ಬಿಸಿಲನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಈ ಗೀಸರ್ಸ್ ನಿಮ್ಗೂ ಬೇಕು ಅಂತಂದ್ರೆ ಸೊ ಆಲ್ ಓವರ್ ಕರ್ನಾಟಕ ನಮ್ದು ಬ್ರಾಂಚಸ್ ಕೂಡ ಇದೆ. ಸೊ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಬ್ಯಾಂಗ್ಳೂರಲ್ಲಿ ಪೀಣ್ಯ ಇದೆ, ರಾಜಾಜಿನಗರ್ ಇದೆ, ಹೆನ್ನೂರು ಬಂಡೆ ಇದೆ, ಮೈಸೂರು ತ್ರಿನೇತ್ರ ಸರ್ಕಲ್ ಇದೆ, ಮದ್ದೂರ್ ಇದೆ, ಮಂಡ್ಯ ಇದೆ, ಮತ್ತೆ ಹಾವೇರಿ, ರಾಣಿಬೆನ್ನೂರು, ಹಿರೇಕೆರೂರು ಎಲ್ಲ ಕೂಡ ಬ್ರಾಂಚಸ್ ಇದೆ. ಸೊ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂತಂದ್ರೆ ಆಲ್ ಓವರ್ ಇಂಡಿಯಾ ನಾವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಸೊ ಈ ಗಿಜರ್ಸ್ ನಿಮ್ಗೂ ಬೇಕು ಅಂತಂದ್ರೆ ಸೊ ಬೇಗ ಬೇಗನೆ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಈ ಆಫರ್ ನ ಬೇಗ ಬೇಗನೆ ಪಡ್ಕೊಳ್ಳಿ.